ಮುಂಗಾರು ಮಳೆಯ ಕೊರತೆ ಕೃಷಿ ಚಟುವಟಿಕೆಗೆ ಭಾರಿ ಹಿನ್ನಡೆಯಾಗಿದೆ. ಮಳೆ ಕೊಯ್ಕೊಟ್ಬಿಟ್ರೆ ಜನರ ಜೇಬಿಗೆ ಹೊಡೆತ ಬೀಳೋದು ಖಚಿತ. ಅಕ್ಕಿ, ಸಕ್ಕರೆ, ಬೇಳೆ, ದಿನಸಿ ವಸ್ತುಗಳ ಬೆಲೆ ದಿನೇ ದಿನೇ ಏರಿಕೆ ಆಗ್ತಾ ಇದೆ. ಮಳೆ ಕೊರತೆಯಿಂದ ಕೃಷಿ ಬೆಳೆಗಳ ಬೆಳವಣಿಗೆ ಕುಂಠಿತ ಆಗಿದೆ. ಭತ್ತ, ಕಬ್ಬು, ಉದ್ದು ಸೇರಿ ಪ್ರಮುಖ ಬೆಳೆಗಳಿಗೆ ದೊಡ್ಡ ಹೊಡೆತ ಬಿದ್ದಂಗಾಗುತ್ತೆ. ಉತ್ಪಾದನೆ ಕಡಿಮೆ ಆಗ್ಬಿಟ್ರೆ ಆಬ್ವಿಯಸ್ಲಿ ಮಾರುಕಟ್ಟೆಯ ಮೇಲೆ ಎಫೆಕ್ಟ್ ಆಗುತ್ತೆ. ಬೆಳೆ ಪ್ರಮಾಣ ಕಡಿಮೆಯಾದಷ್ಟು ಗ್ರಾಹಕರ ಜೇಬಿಗೆ ಕತ್ತರಿ ಬೀಳುವುದರಲ್ಲಿ ಡೌಟ್ ಇಲ್ಲ. ಈಗಾಗಲೇ ಜನರು ಕಂಗಾಲಾಗ್ಬಿಟ್ಟಿದ್ದಾರೆ. ಏನ್ ನೋಡಿದ್ರು ಬರೀ ರೇಟು ರೇಟು ರೇಟು. ಏನು ಪರ್ಚೇಸ್ ಮಾಡಕ್ಕೆ ಆಗ್ತಾ ಇಲ್ಲ. ಹೇಳಿ ಕೇಳಿ ಮುಂಗಾರು ಮಳೆ ಕೈ ಕೊಟ್ಟುಬಿಟ್ಟಿದೆ. ಈಗ ಬರ ಸೃಷ್ಟಿ ಆಗ್ಬಿಟ್ಟಿದೆ. ಬೆಳೆಗಳನ್ನ ಬೆಳೆಯೋದಕ್ಕಾಗ್ತಾ ಇಲ್ಲ, ಕುಡಿಯೋದಕ್ಕೆ ನೀರಿಲ್ಲ. ನಿಮ್ಮ ಬೆಳೆಗಳಿಗೆ ನೀರನ್ನ ಬಿಡಬೇಕಾ ಅಂತ ಹೇಳಿ ಅಧಿಕಾರಿಗಳು ಕೇಳ್ತಾರೆ ಏನಾದರೂ ಕೇಳಿದ್ರೆ. ಹೀಗಾಗಿ ಬೆಳೆಗಳನ್ನ ಬೆಳೆಯಕ್ಕಾಗ್ತಾ ಇಲ್ಲ. ಕೃಷಿ ಚಟುವಟಿಕೆಯಲ್ಲಿ ಭಾರಿ ಹಿನ್ನಡೆ ಆಗ್ಬಿಟ್ಟಿದೆ. ಮಳೆ ಏನಾದರೂ ಸಂಪೂರ್ಣವಾಗಿ ಕೈ ಕೊಟ್ಟು ಬಿಟ್ರೆ ಮುಂದೆ ಜನರ ಗತಿ ಏನು? ಜನರ ಜೇಬಿಗೆ ಹೊಡೆತ ಬೀಳೋದು 100% ಖಚಿತ. ಈಗಾಗಲೇ ಅಕ್ಕಿ ಬೆಲೆ ರೇಟ್ ಜಾಸ್ತಿ ಆಗಿದೆ, ಸಕ್ಕರೆ ರೇಟ್ ಕೂಡ ಜಾಸ್ತಿ ಆಗಿದೆ. APMC 2 ಏನಾಗ್ತಿದೆ ಅಂದರೆ ದಿನೇ ದಿನೇ ಒಂದು ವ್ಯಾಪಾರ ಕುಸಿತ ಕಾಣ್ತಾ ಇದೆ. ಒಂದು ದಿನನಿತ್ಯದ ಬೆಲೆ ವಸ್ತುಗಳು ತುಂಬ ರೇಟ್ ಜಾಸ್ತಿ ಆಗ್ತಾ ಇದೆ. ಇದರಿಂದ ಮಧ್ಯಮ ವರ್ಗದವರಿಗೆ ತುಂಬ ಜೀವನ ಮಾಡೋಕ್ಕೆ ತುಂಬ ತೊಂದರೆ ಆಗ್ತಾ ಇದೆ. ಪ್ರತಿಯೊಂದು ರೇಟು ಜಾಸ್ತಿ ಆದಾಗ ತಗೊಬರೋ ಸಂಬಳ ಅದೇ ಇರ್ತದೆ ಎಲ್ಲರಿಗೂ. ಮಧ್ಯಮ ವರ್ಗದವ್ರಿಗೆ ಎಲ್ಲ ರೇಟು ಜಾಸ್ತಿ ಆದಾಗ ಅವ್ರು ಜೀವನ ಮಾಡೋಕ್ಕೆ ತುಂಬ ತೊಂದರೆ ಆಗುತ್ತೆ. ಇದು ದಿನನಿತ್ಯ ವಸ್ತುಗಳಿಗೆ ನೋಡಿ, ಅಕ್ಕಿ ರೇಟು 10 ರೂಪಾಯಿ ಜಾಸ್ತಿ ಆಗುತ್ತೆ. ಈಗ ಬಂದು ಸಕ್ಕರೆ ಜಾಸ್ತಿ, ಆಯಿಲ್ ಜಾಸ್ತಿ, ಉದ್ದಿನ ಬೇಳೆ, ತೊಗರಿಬೇಳೆ ಪ್ರತಿಯೊಂದು ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ. ಒಂದು ಕಾರಣ ರೀಸನ್ ಒಂದೇ ಹೇಳ್ತಾರೆ, ಮಳೆ ಆಗ್ತಾ ಇಲ್ಲ. ಬರೀ ಮಳೆ ಆಗ್ತಾ ಇಲ್ಲದ ಒಂದು ಉದ್ದೇಶನೇ ಇಟ್ಕೊಂಡು ಎಲ್ಲ ರೇಟು ಜಾಸ್ತಿ ಮಾಡೋದು ಇದು ಸರಿ ಇಲ್ಲ. ಇದ್ರ ಬಗ್ಗೆ ಸರ್ಕಾರನೂ ಗಮನ ಹರಿಸಬೇಕು. ಏನಕ್ಕೆ ಅಂದರೆ ಎಲ್ಲರೂ ಅನಾವಶ್ಯಕವಾಗಿ ಸ್ಟಾಕ್ಗಳನ್ನು ಒಂದು ಉತ್ಪಾದನೆಗಳನ್ನು ಸ್ಟಾಕ್ ಮಾಡೋದ್ರಿಂದನೂ ಸ್ವಲ್ಪ ಅದ್ರ ಬಗ್ಗೆನೂ ಇದಾಗ್ತದೆ, ರೇಟಿಂದ ವೇರಿಯೇಷನ್ ಆಗ್ತಾ ಇರ್ತದೆ ಇಲ್ಲಿ. ಅದಕ್ಕಿಂತ ಜನಗಳಿಗೆ ನೋಡಿ ಇವಾಗಲೇ APMC ಪೂರ್ತಿ ಎಲ್ಲ ರೇಟ್ ಖಾಲಿ ಆಗ್ತಾ ಇದೆ. ಎಲ್ಲ ಅಂದ್ರೆ ನೀವು ಯಾವುದೂ ವ್ಯಾಪಾರಗಳಿಲ್ಲ, ಏನಿಲ್ಲ. ಅದರಲ್ಲೂ ಈಗ ಆಷಾಢ ಮತ್ತು ಇನ್ನೊಂದು ವ್ಯಾಪಾರಸ್ಥರಿಗೆ ತುಂಬ ತೊಂದರೆ ಆಗಿದೆ. ಬೆಳಗ್ಗೆ ಎದ್ದರೆ ಇಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗಿ ಇನ್ನೊಂದು ಆನ್ಲೈನ್ಗಳಿಗೆ ಕಾಂಪಿಟೇಷನ್ ಮಾಡಿ ಅದರಲ್ಲೂ ನಾವು ಇಷ್ಟೊಂದು ಇದು ಮಾಡ್ಕೊಂಡು ಹೋಗೋದು ತುಂಬ ತೊಂದರೆ ಆಗಿದೆ. ಅದರಲ್ಲಿ ಈಗ ರೇಟ್ಗಳು ಇದ್ರ ಬಗ್ಗೆ ಇಷ್ಟೊಂದು ಜಾಸ್ತಿ ಆದಾಗ ತುಂಬ ಪ್ರಾಬ್ಲಮ್ ಆಗ್ತದೆ ವ್ಯಾಪಾರಸ್ಥರಿಗೆ ಮತ್ತು ಕಸ್ಟಮರ್ಗೂ, ಅಂದರೆ ಮನೆಯವ್ರಿಗೂ ತುಂಬ ತೊಂದರೆ ಆಗಿದೆ. ಇದ್ರ ಬಗ್ಗೆ ಸರ್ಕಾರ ತುಂಬ ಗಮನ ಹರಿಸಬೇಕು. ಅದೊಂದು ನಾವು ವಿನಂತಿಸ್ತೇವೆ. ಅಕ್ಕಿ ಈ ಥರ ಜಾಸ್ತಿ ಆಗೋದು ನೋಡಿ ಎಷ್ಟೋ ಮಟ್ಟಿಗೆ ಈಗ ಜನರು ಕಂಗಾಲಾಗಿದ್ದಾರೆ ಅಂತ ಹೇಳಿ. ಯಾಕಂತಂದ್ರೆ ಮಳೆ ಕೈ ಕೊಟ್ಟುಬಿಟ್ಟಿದೆ. ಆ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆ ನಡೀತಾ ಇಲ್ಲ, ಭಾರಿ ಪ್ರಮಾಣದಲ್ಲಿ ಹಿನ್ನಡೆ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರವಿಚಂದ್ರ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಮುಂಗಾರು ಮಳೆ ಕೊರತೆಯಿಂದ ಸಾಕಷ್ಟು ದಿನನಿತ್ಯ ಪ್ರತಿನಿತ್ಯ ಬಳಸುವಂಥ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಗ್ತಾಯಿದೆ. ನಾನು ನೋಡ್ಬೋದು, ಈಗ ಯಶವಂತಪುರಲ್ಲಿ ಒಂದು ಅಂಗಡಿಯಲ್ಲಿ ಇದ್ದೀನಿ, ನೋಡ್ಬೋದು ದೃಶ್ಯದಲ್ಲಿ ಅಕ್ಕಿಯಿಂದ ಹಿಡ್ಕೊಂಡು ಅಕ್ಕಿ, ಗೋಧಿ ಅಥವಾ ಸಕ್ಕರೆ, ಎಣ್ಣೆ ಪ್ರತಿಯೊಂದು ರೇಟು ಜಾಸ್ತಿ ಆಗಿದೆ. ಯಾಕಂದರೆ ಒಂದು ಕಡೆ ಮಳೆ ಆಗ್ತಿಲ್ಲ, ಹಾಗಾಗಿ ರೈತರು ಕೂಡ ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳ್ಬೋದು. ಸರಿಯಾಗಿ ಮಳೆ ಆದರೆ ಅದು ಕೂಡ ರೈಟು ಹೈಕ್ ಆಗ್ತಾ ಇರಲ್ಲ. ಇನ್ನೊಂದು ಕಡೆ ನೋಡಿದ್ರೆ ಮಳೆ ಆಗಿರೋ ಕೊರತೆ ಇರೋದ್ರಿಂದ ಸಾಕಷ್ಟು ರೇಟ್ ಜಾಸ್ತಿ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಕೆಜಿಗೂ 5 ರಿಂದ 10 ರೂಪಾಯಿ ರೇಟ್ ಜಾಸ್ತಿ ಆಗಿದೆ. ಕೂಡ ಸಕ್ಕರೆ 10 ವರ್ಷ ಕೂಡ ಸಕ್ಕರೆ ರೇಟ್ ಕೂಡ ಜಾಸ್ತಿ ಆಗಿದ್ರೆ ಇದೀಗ ಸಕ್ಕರೆ ರೇಟ್ ಕೂಡ ಜಾಸ್ತಿ ಆಗಿದೆ. ದಿನನಿತ್ಯ ಬಳಸುವಂಥ ವಸ್ತುಗಳ ಬೆಲೆ ರೇಟ್ ಜಾಸ್ತಿ ಆದರೆ ಅವರು ಜೀವನ ಮಾಡೋದು ತುಂಬ ಕಷ್ಟ. ಅದಕ್ಕೆ ಜನಸಾಮಾನ್ಯರಿಗೆ ಏನೋ ಅವ್ರ ಜೇಬಿಗೆ ಕತ್ರಿ ಬಿತ್ತ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿನಿತ್ಯ 1 kg ಅಕ್ಕಿಗೂ ಅಥವಾ ಸಕ್ಕರೆ ಬಳಸುವಂಥ ಪ್ರತಿನಿತ್ಯ ವಸ್ತು ರೇಟ್ ಜಾಸ್ತಿ ಆದರೆ ಅವರು ಜೀವನ ಮಾಡಲು ತುಂಬ ಕಷ್ಟ ಆಗ್ತದೆ. ಹಾಗಾಗಿ ಸರ್ಕಾರ ಇದನ್ನು ಏನೋ ಗಮನ ಹರಿಸಬೇಕು. ಯಾಕಂದರೆ ಈ ಏನು ಅಕ್ಕಿ ರೇಟ್ ಕೂಡ ಪ್ರತಿಯೊಂದು ಸಕ್ಕರೆ ಆಗಿರ್ಬೋದು, ಇನ್ನಿತರ ಯಾವುದೇ ಪ್ರತಿನಿತ್ಯ ವಸ್ತುಗಳು ರೇಟ್ ಜಾಸ್ತಿ ಆದರೆ ಅವರು ಜೀವನ ಮಾಡಲು ಜನಸಾಮಾನ್ಯರಿಗೆ ಕಷ್ಟ ಆಗ್ತದೆ ಅಂತ ಹೇಳ್ಬೋದು. ಇದರಿಂದ ಸಾಕಷ್ಟು ಜನ ಏನೋ ತತ್ತರಿಸಿ ಹೋಗಿದ್ದಾರೆ. ಆದಷ್ಟು ಬೇಗ ಇದನ್ನು ಮನವಿ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಯಾಕಂದರೆ ಅಂಗಡಿ ಮಾಲಕರಾಗಿರ್ಬೋದು, ಗ್ರಾಹಕರಾಗಿರ್ಬೋದು, ಯಾಕಂದರೆ ರೇಟ್ ಜಾಸ್ತಿ ಆದರೆ ಜೀವನ ಮಾಡಲು ಕಷ್ಟ ಆಗುತ್ತೆ. ಹಾಗಾಗಿ ಅತಿ ರೇಟು ಜಾಸ್ತಿ ಆದರೆ ಜೀವನ ಮಾಡೋದು ತುಂಬ ಕಷ್ಟ. ನಾವು ದಿನನಿತ್ಯ ದುಡಿಯೋ ಕೂಲಿ ಕಡಿಮೆ ಇರುತ್ತೆ, ಅಂಗಡಿಯಲ್ಲಿರೋ ದಿನಸಿಗಳ ರೇಟ್ ಜಾಸ್ತಿ ಆಗ್ತದೆ. ಹಾಗಾಗಿ ಆದಷ್ಟು ಬೇಗ ಕಡಿಮೆ ಮಾಡ್ಬೇಕಂತ ಎಲ್ಲರೂ ಕೂಡ ಈಗೇನು ಮನವಿ ಮಾಡ್ಕೋತಾ ಇದ್ದಾರೆ, ಕೂಡ ಆಗ್ರಹಿಸಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ರವಿಚಂದ್ರ ಚೋಡ್ಕರ್, ನ್ಯೂಸ್ ಕನ್ನಡ, ಬೆಂಗಳೂರು.